ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 6ನೇ ಪುಣ್ಯ ಆರಾಧನೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ನೆನ್ಮಂಗಲ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಡೆ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಸಮಾಜ ಬಂಧುಗಳು ಎಲ್ಲರೂ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾತಾಡುವಂಥ ವಿಶೇಷ ಏನಿಲ್ಲ. ಇದು ಅನ್ನದಾಸೋಹದ ಕಾರ್ಯಕ್ರಮ. ಅನ್ನದಾಸೋಹ ಚೆನ್ನಾಗಿ ನಡೀತಾ ಇದೆ, ನಡೆಸ್ಕೊಂಡು ಹೋಗ್ತೀವಿ. ಇದು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಹೆಚ್ಚಿನದಾಗಿ ಹೇಳಬೇಕಾದ್ರೆ ಭಾರತದಾದ್ಯಂತ ಎಲ್ಲ ಕಡೆ ಇದನ್ನ ಸ್ವಾಮೀಜಿಗಳ ಪುಣ್ಯಕೀರ್ತಿಯ ಸ್ಮರಣೆಯನ್ನು ದಾಸೋಹ ದಿನವಾಗಿ ಆಚರಣೆ ಮಾಡುತ್ತೆ ಅಂತಲೇ ಹಿಂದೆನೇ ತೀರ್ಮಾನ ಆಗಿತ್ತು. ಅದೇ ಪ್ರಕಾರ 6 ವರ್ಷದಿಂದ ಸತತವಾಗಿ ದಾಸೋಹ ದಿನವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿದೇಶದಲ್ಲೂ ನಮ್ಮ ದೇಶ ವಿದೇಶಗಳಲ್ಲಿ ವಿದೇಶದಲ್ಲಿರ್ತಕ್ಕಂಥ ಮಠದ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಅನ್ನದಾಸೋಹವನ್ನು ನಾವು ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಸ್ವಾಮೀಜಿಗಳು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ. ಅವರೆಲ್ಲ ವಿದ್ಯಾರ್ಥಿಗಳು ಈ ಅನ್ನದಾಸೋಹ ಕಾರ್ಯಕ್ರಮ ಮತ್ತೊಂದು ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಯಾವಾಗಲೂ ಸಕ್ರಿಯವಾಗಿ ವಹಿಸ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ನಡೆದಿದೆ. ಈ ದಿವಸ ನಮ್ಮ ವೀರಶೈವ ಸಮಾಜದ ವತಿಯಿಂದ ತ್ರಿವಿಧ ದಾಸೋಹಿಗಳಾದಂಥ ಶಿವಕುಮಾರ ಸ್ವಾಮೀಜಿಗಳ 6ನೇ ಪುಣ್ಯಸ್ಮರಣೆಯನ್ನು ನೆನ್ನುತ್ತಾ ಅವರು ವಿದ್ಯಾದಾಸೋಹ ಮತ್ತು ವಿದ್ಯಾದಾನ ಮತ್ತು ಅನ್ನದಾನ ಕಾಲಕ್ಕೂ ಮಾಡ್ಕೊಂಡ್ಬಂದಿದ್ದಾರೆ. ಶತಾಯುಷಿಗಳು ಅವ್ರು ನಡೆದು ಬಂದ ದಾರಿಯನ್ನು ಸ್ಮರಿಸಿ ನಾವುಗಳೆಲ್ಲ ಅವ್ರನ್ನ ದೈವಾಂಶ ಸಂಬೋಧರು ನಡೆದಾಡುವ ದೇವರು ಎಂದು ನಂಬಿ ಅವ್ರನ್ನ ನಾವು ಪೂಜಿಸುತ್ತಾ ಅವರ ಹೆಸರಿನಲ್ಲಿ ಇವತ್ತು ಅನ್ನದಾಸೋಹವನ್ನು ಮಾಡ್ತಾ ಇದ್ದೀವಿ. ಅಂಗನವಾಡಿಗಳು ಕಳಿಸ್ಕೊಟ್ಟಿದ್ದೀವಿ. ತಾಲೂಕು ಆಫೀಸ್ ಮುಂದೆ, ಪೇಟೆ ಬೀದಿಯಲ್ಲಿ, ರುದ್ರೇಶ್ವರ ದೇವಸ್ಥಾನದ ಮುಂದೆ, ಈ ಥರ ಹಲವಾರು ಕಡೆ ಅನ್ನದಾಸೋಹ ಮಾಡುತ್ತಾ ಪ್ರತಿಯೊಂದು ಇದಕ್ಕೂ ಎಲ್ಲರೂ ನಮ್ಮ ಸಮಾಜದ ವತಿಯಿಂದ ಸ್ಪಂದಿಸ್ತಾ ಇದ್ದೀವಿ. ಕವಡಿ ಮಠದಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದು ಬಂಧುಗಳೆಲ್ಲ ಬಂದು ಸೇರಿದ್ದಾರೆ. ಎಲ್ಲ ವರ್ಗದ ಜನಗಳಿಗೂ ನಾವು ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ಶಿವಕುಮಾರ ಸ್ವಾಮಿಗಳು ಆಧಾರದಿಂದ ಸ್ವಾಗತಿಸಿದ್ರು ನಾವು ಅದೇ ರೀತಿ ಸ್ವಾಗತಿಸಿ ಪ್ರತಿಯೊಬ್ಬರಿಗೂ ಇದು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಬೇಕು ಅಂತಂದ್ಬಿಟ್ಟು ಈ ಮೂಲಕ ಮನವಿ ಮಾಡ್ತೀವಿ.